ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಗುರುಪ್ರಸಾದ್ ಅಂತ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ತುಮಕೂರು ನಗರ, ತಿಲಕ್ ಪಾರ್ಕ್ ಪೊಲೀಸ್ ಸ್ಟೇಷನ್. ಅಂತಾರಾಷ್ಟ್ರೀಯ ಕ್ರೀಡಾಪಟು. 10,000 ಮೀಟರ್ ಕ್ರಾಸ್ ಕಂಟ್ರಿ ಓಟದಲ್ಲಿ. ನಂದೊಂದು ಕಿರುಪರಿಚಯ ಏನು ಅಂತಂದರೆ, ಇವತ್ತು ಏನಕ್ಕೆ ನನ್ನ ಇಂಟರ್ವ್ಯೂ ಮಾಡ್ತಿದ್ದಾರೆ ಅಂತಂದರೆ, ನಾನು ಭಾರತವನ್ನು ಪ್ರತಿನಿಧಿಸೋಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಾಸ್ ಕಂಟ್ರಿ ಓಟಕ್ಕೆ ಸೆಲೆಕ್ಟ್ ಆಗಿದ್ದೀನಿ. ಅದು ಎಲ್ಲಿ ನಡೆಯುತ್ತೆ ಅಂತಂದರೆ, ಜೂನ್ 27ರಿಂದ ಜುಲೈ 7ರವರೆಗೆ ಅಮೇರಿಕಾದ ಅಲಬಾಮಾದಲ್ಲಿ ನಡೀತದೆ. ಅಲ್ಲಿ ಭಾರತ ತಂಡಕ್ಕೆ ಸೆಲೆಕ್ಟ್ ಆಗಿದ್ದೀನಿ. ಅದನ್ನು ಹೇಳೋದಕ್ಕೆ ನನಗೆ ಇವತ್ತು ತುಂಬ ಖುಷಿ ಆಗ್ತಿದೆ. ಅದ್ರ ಜೊತೆಗೆ ನನ್ನ ಕಿರುಪರಿಚಯ ಏನು ಅಂತಂದರೆ, ನನ್ನ ಹೆಸರು ಗುರುಪ್ರಸಾದ್. ನಮ್ಮ ತಂದೆ ಕರಿಯಪ್ಪ, ತಾಯಿ ಲಕ್ಷ್ಮೀದೇವಿ. ನಮ್ಮೂರು ಆಲೇನಹಳ್ಳಿ, ಮಜೂರೆ, ಹೊಸೂರು, ತಿಪ್ಟೂರು ತಾಲೂಕು, ತುಮಕೂರು ಡಿಸ್ಟಿಕ್ಕು. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ನನ್ನ ಪ್ರಾಥಮಿಕ ಶಿಕ್ಷಣ ಆಲೇನಹಳ್ಳಿಯಲ್ಲಿ, ಪ್ರೌಢ ಶಿಕ್ಷಣ ಮಣ್ಕಿಕೆರೆ ಅಲ್ಲಿ ನಡೀತು. ನನಗೆ ಪ್ರೌಢ ಶಿಕ್ಷಣ ಮಾಡ್ಬೇಕಾದ್ರೆ ಹೈಸ್ಕೂಲ್ನಲ್ಲಿ ಒಬ್ಬರು ಟೀಚರ್ ಇದ್ದರು, ಪ್ರಕಾಶ್ ಅಂತ. ಅವರೇ ನನಗೆ ಫಸ್ಟು ರನ್ನಿಂಗ್ ಮಾಡು ಅಂತ ಹೇಳಿದ್ರು. ಆನಂತರ ನಾನು ಓದಿನ ಕಡೆ ತುಂಬ ಆಸಕ್ತಿನ ಬೆಳೆಸ್ಕೊಂಡು, ಏಕೆಂದರೆ ನಮ್ಮ ಮನೆ ಪರಿಸ್ಥಿತಿ ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ, ಬಡ ಕುಟುಂಬದಿಂದ ಬಂದಿದ್ದು. ನಾನು ಓದಲೇಬೇಕಾಗಿತ್ತು ಪರಿಸ್ಥಿತಿ. ಕೆಲಸ ಮಾಡ್ಕೊಂಡು ಓದ್ತಿದ್ದೆ. ಫಸ್ಟೆಲ್ಲ ಬೇರೆ ಕೆಲಸ ಮಾಡಿಕೊಂಡು ಓದ್ತಿದ್ದೆ. PUCನಲ್ಲಿ ನಾನು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದು. PUನಲ್ಲಿ ಆಲ್ಕುರ್ಕಿಯಲ್ಲಿ PUCನ ಓದಿದ್ದು. ಆಮೇಲೆ ನಂತರ ನಾನು ಡಿಗ್ರಿಗೆ ಬಂದ ನಂತರ ಓದಿನ ಕಡೆ ಹೆಚ್ಚಿನ ಗಮನ ಕೊಟ್ಟು, ಡಿಗ್ರಿ ಆದ ನಂತರ ಪೊಲೀಸ್ ಇಲಾಖೆಗೆ ಆಯ್ಕೆ ಆದೆ. ಅದಕ್ಕಿಂತ ಪ್ರಥಮವಾಗಿ ನಾನು ಫಸ್ಟು KSRTCಗೆ ಇಲಾಖೆಗೆ ಭದ್ರತಾ ರಕ್ಷಕ ಹುದ್ದೆಗೆ ಆಯ್ಕೆ ಆಗಿದ್ದೆ. ಮುದ್ದೇಬಿಹಾಳ ತಾಲೂಕಲ್ಲಿ, ವಿಜಯಪುರ ಡಿಸ್ಟಿಕ್ಕು. ಅಲ್ಲಿ ಒಂದು ಸುಮಾರು 6 ತಿಂಗಳ ಕಾಲ ಕರ್ತವ್ಯ ನಿರ್ವಹಿಸಿಬಿಟ್ಟು, ನಂತರ ನಾನು ತುಂಬ ದೂರ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿಗೆ ಪೊಲೀಸ್ ಇಲಾಖೆಗೆ ತುಮಕೂರು ಸಶಸ್ತ್ರ ವಿಭಾಗಕ್ಕೆ ಎಕ್ಸಾಮ್ ಬರೆದಿದೆ. ಸಶಸ್ತ್ರ ವಿಭಾಗದಲ್ಲಿ ನಾನು ಆಯ್ಕೆ ಆದೆ. ನಂತರ ಅದೇ ಸಂದರ್ಭದಲ್ಲಿ ಇದಕ್ಕೆ ಅರಣ್ಯ ಇಲಾಖೆ ಮತ್ತು 4ನೇ ಪಡೆ KSRP ಎರಡಕ್ಕೂ ಸೆಲೆಕ್ಟ್ ಆಯ್ಕೆ ಆಗಿದ್ದೆ. ಅವೆರಡನ್ನೂ ಬಿಟ್ಬಿಟ್ಟು ತುಮಕೂರು ಸಶಸ್ತ್ರ ವಿಭಾಗಕ್ಕೆ ಸಿಂಧುತ್ವ ಮಾಡಿಸ್ತಿದ್ದೆ. ಸುಮಾರು ಒಂದು 6 ತಿಂಗಳು ಕೆಲಸನ ಅಲ್ಲಿ ಮಾಡಿ, ನಂತರ ನಾನು ತುಮಕೂರು ಸಿವಿಲ್ ಕಾನ್ಸ್ಟೇಬಲ್ ಆಗಿ ಮತ್ತೆ ನೇಮಕ ಹೊಂದಿ ಅದೇ ಹುದ್ದೆಯಲ್ಲಿ ಇಲ್ಲಿವರೆಗೂ ಪ್ರಸ್ತುತವಾಗಿ ಅದೇ ಹುದ್ದೆನ ನಿರ್ವಹಿಸ್ತಿದ್ದೀನಿ. ಪ್ರಸ್ತುತವಾಗಿ ತಿಲಕ್ ಪಾರ್ಕ್ ಪೊಲೀಸ್ ಸ್ಟೇಷನ್, ತುಮಕೂರು ನಗರ, ಇಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದೆ. ಆದರೆ ನಾನು ಪೊಲೀಸ್ ಇಲಾಖೆಗೆ ಬಂದ ನಂತರ ನನಗೆ ರನ್ನಿಂಗ್ನಲ್ಲಿ ತುಂಬ ಆಸಕ್ತಿ ಬೆಳೀತು. ನಾನು ರನ್ನಿಂಗು ಮಾಡಬೇಕಂತ ನನ್ನ ಮನಸ್ಸಿಗೆ, ಪೊಲೀಸ್ ಇಲಾಖೆಯಲ್ಲಿ ವಾರ್ಷಿಕ ಕ್ರೀಡಾಕೂಟ ನಡೆಸ್ತಿದ್ರು. ನಾನು ಅಲ್ಲಿ ಗೆದ್ದುಬಿಟ್ಟು ರಾಜ್ಯ ಮಟ್ಟಕ್ಕೆ ಬಂದಾಗ, ರಾಜ್ಯ ಮಟ್ಟದಲ್ಲಿ ನಾನು ಫಸ್ಟ್ ಟೈಮ್ ಸೋತಾಗ ನನ್ನಲ್ಲಿ ಕ್ವಶನ್ ಮಾಡ್ಕೊಂಡೆ, ಏನಕ್ಕೆ ನಾನು ಸೋತಿದ್ದು? ನಾನೊಬ್ಬ ಹಳ್ಳಿಯಿಂದ ಬಂದೀನಿ, ನಾನು ಈ ಸಿಟಿಯಲ್ಲಿರೋರಿಗೆ ಯಾಕೆ ಸೋಲ್ಬೇಕು ಅಂತ ನನ್ನನ್ನು ಕ್ವಶನ್ ಮಾಡಿಕೊಂಡು, ಆ ವರ್ಷ ನಾನು ಕರ್ತವ್ಯ ನಿರ್ವಹಿಸ್ಕೊಂಡು ಪ್ರಾಕ್ಟೀಸ್ ಮಾಡಿದ ನಂತರ ಅದೇ ವರ್ಷ ಬಂದು ನಾನು ಇಲ್ಲಿ ಗೆಲ್ತೀನಿ. ಕೋರಮಂಗಲದಲ್ಲಿ ಈಗ ತಾವು ನೋಡ್ತಿರೋಂಥ ಸ್ಟೇಡಿಯಂನಲ್ಲಿ ವಾರ್ಷಿಕ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನ ಗಳಿಸ್ತೀನಿ. ಆವಾಗ ನಾನು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗ್ತೀನಿ. ಇಲ್ಲಿಂದ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗ್ತೀನಿ. ಅಲ್ಲಿಂದ ನನಗೆ ತುಂಬಾ ಇಂಟ್ರೆಸ್ಟ್ ಆಯಿತು, ರನ್ನಿಂಗ್ ಮೇಲೆ ಆಸಕ್ತಿ ಹೆಚ್ಚಾಯಿತು. ಸತತ ಪ್ರಯತ್ನದಿಂದ ನಂದು ಗೋಲ್ ಏನು ಇತ್ತು ಅಂತಂದರೆ, ರಾಷ್ಟ್ರ ಮಟ್ಟದಲ್ಲಿ ನಾನು ಪದಕ ಗಳಿಸಬೇಕು ಅಂತ ಗೋಲ್ ಇತ್ತು. ಆದರೆ ನನಗೆ ಒಬ್ಬರು ಇಲ್ಲಿ ಕೋಚ್ ಸಿಕ್ಕಿದ್ರು, ರಮಿತ್ ಸಿಂಧ್ಯಾ ಅಂತ. ಅವರ ತರಬೇತಿಗೆ ಒಳಪಟ್ಟ ನಂತರ ನನಗೆ ಒಂದು ಒಲಿಂಪಿಕ್ನಲ್ಲಿ ನಾನು ಯಾಕೆ ಪದಕ ಗಳಿಸಬಾರ್ದು, ಭಾರತ ತಂಡವನ್ನು ಯಾಕೆ ಪ್ರತಿನಿಧಿಸಬಾರ್ದು ಅಂತ ನನಗೆ ತುಂಬಾ ಆಸಕ್ತಿ, ಒಂದು ಗುರಿ ಹುಟ್ಕೊಂತು. ನನಗೆ ಇವತ್ತಿಗೂ ಒಲಿಂಪಿಕ್ಸ್ನಲ್ಲಿ ಪದಕ ಅನ್ನೋ ಗುರಿ, ಒಂದು ಅಂತಿಮ ಗುರಿ ಇದೆ ನನಗೆ. ಆ ನಿಟ್ಟಿನಲ್ಲಿ ನಾನು ಈಗ ಗುಜರಾತ್ನಲ್ಲಿ ನಡೆದ 72ನೇ ಅಖಿಲ ಭಾರತ ಪೊಲೀಸ್ ಆಕ್ವೆಟಿಕ್ ಮತ್ತು ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಅಮೇರಿಕಾದಲ್ಲಿ ನಡೆಯುವಂಥ ವಿಶ್ವ ಪೊಲೀಸ್ ಮತ್ತು ಅಗ್ನಿಶಾಮಕ ಕ್ರೀಡಾಕೂಟ 2025 ಅಲಬಾಮಾ, ಇಲ್ಲಿಗೆ ಆಯ್ಕೆಯಾಗಿರ್ತೇನೆ. ಇದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಯಾಕೆಂದರೆ ಇದಕ್ಕೆ ಆಯ್ಕೆಯಾದ ಕರ್ನಾಟಕದ ಪ್ರಥಮ ಕ್ರೀಡಾಪಟು ನಾನು. ಅದು ಪೊಲೀಸ್ ಇಲಾಖೆಯ ಪ್ರಥಮ ಕ್ರೀಡಾಪಟು. ಅದಕ್ಕೋಸ್ಕರ ನನಗೆ ಭಾರತ ತಂಡವನ್ನು ಪ್ರತಿನಿಧಿಸಿ ನಮ್ಮ ಭಾರತದ ಕೀರ್ತಿ ಪತಾಕೆನ ಅಥವಾ ಕರ್ನಾಟಕದ ಪೊಲೀಸ್ ಧ್ವಜವನ್ನು ಅಮೇರಿಕಾದಲ್ಲಿ ಆರಿಸ್ಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಆಗಿದೆ. ಈಗ ಸದ್ಯಕ್ಕೆ ನಾನಲ್ಲಿ ತುಂಬ ಅತ್ಯುನ್ನತವಾದ ಪರ್ಫಾರ್ಮೆನ್ಸ್ ಕೊಟ್ಟು ಅಲ್ಲಿ ಪದಕ ಗೆಲ್ಲಬೇಕು ಅನ್ನೋದು ಮೊದಲ ಹೆಜ್ಜೆ. ನಾನು ಇಲ್ಲಿ ಪದಕ ಗಳಿಸಬೇಕು ಅನ್ನೋದು ಪ್ರಥಮ ಹೆಜ್ಜೆ. ಆನಂತರ ಒಲಿಂಪಿಕ್ ಪದಕ
ಬೇಕು ನನ್ನ ಆಗಿದೆ. ಈ ನನ್ನ ಒಂದು ಗುರಿಗೆ ತಮ್ಮ ಆಶೀರ್ವಾದ ಮತ್ತು ಬೆಂಬಲ ಇರಲಿ ಅಂತ ತಮ್ಮಲ್ಲಿ ನಾನು ಕೋರ್ಕೊಳ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ. ಇದಕ್ಕಿಂತ ಮುಂಚೆ ನಾನು ಕರ್ನಾಟಕ ರಾಜ್ಯದಲ್ಲಿ ಪ್ರತಿನಿಧಿಸಿ ತುಮಕೂರು ಜಿಲ್ಲೆಯನ್ನು ಪ್ರತಿನಿಧಿಸಿದ್ದೀನಿ ಮತ್ತು ಕರ್ನಾಟಕ ರಾಜ್ಯವನ್ನು ಕೂಡ ಪ್ರತಿನಿಧಿಸಿದ್ದೀನಿ. ದಸರಾ ಕ್ರೀಡಾಕೂಟ, ಮುಖ್ಯಮಂತ್ರಿ ಕ್ರೀಡಾಕೂಟ ಮತ್ತು ಕರ್ನಾಟಕ ಸೀನಿಯರ್ ಮೀಟ್ ಆಗಿರ್ಬೋದು. ಈ ಸಲ ನಡೆದಂಥ ಕರ್ನಾಟಕ ಸ್ಟೇಟ್ ಗೇಮ್ಸ್, ಒಲಿಂಪಿಕ್ ಮೀಟು ಪ್ರತಿಯೊಂದರಲ್ಲೂ ಪ್ರತಿ ವರ್ಷವೂ ಮೆಡಲ್ ಮಾಡಿದ್ದೀನಿ. ಅದರಂತೆ ಇನ್ನು ಹೇಳಬೇಕಂದ್ರೆ ಕಳೆದ ಬಾರಿ ನಡೆದಂಥ ಹುಬ್ಬಳ್ಳಿಯಲ್ಲಿ ನಡೆದಂತಹ ಕರ್ನಾಟಕ ರಾಜ್ಯ ಪುರುಷರ ಗುಡ್ಡಗಾಡು ಓಟದಲ್ಲಿ ನಾನು ಪ್ರಥಮ ಸ್ಥಾನವನ್ನು ಗಳಿಸಿ ಫಸ್ಟ್ ಟೈಮ್ ತುಮಕೂರು ಡಿಸ್ಟಿಕ್ಕಿಂದ ಪ್ರಥಮ ಸ್ಥಾನ ಗಳಿಸಿರುತ್ತೇನೆ. ಅದಲ್ಲದೆ ಮಿಡ್ನೈಟ್ 2025 ಡಿಸೆಂಬರ್ನಲ್ಲಿ ನಡೆದ ಫೋನ್ ನೈಟ್ ಮ್ಯಾರಥಾನ್ನಲ್ಲಿ ಪದಕ ಗಳಿಸಿದ್ದೇನೆ. ಮತ್ತು ರಾಮನಗರದಲ್ಲಿ ನಡೆದಂಥ ಟೊಯೋಟಾ ಹಾಫ್ ಮ್ಯಾರಥಾನ್ 21 ಕಿಲೋಮೀಟರ್ ಸ್ಪರ್ಧೆಯಲ್ಲಿ ರಾಷ್ಟ್ರಮಟ್ಟ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದೇನೆ. ಈ ವರ್ಷ ನಾನು TCS ವರ್ಲ್ಡ್ 10Kನಲ್ಲಿ ಭಾರತದ ಲೈಟ್ ವಿಭಾಗದಲ್ಲಿ ಪ್ರತಿನಿಧಿಸ್ತಾ ಇದ್ದೀನಿ. ಅದಕ್ಕಿಂತ ಹೇಳಬೇಕಂದ್ರೆ ಸುಮಾರು 5 ವರ್ಷ ತುಮಕೂರು ಸತತವಾಗಿ ಈ ವರ್ಷ ತುಮಕೂರು ಜಿಲ್ಲಾ ಪೊಲೀಸ್ನ ಚಾಂಪಿಯನ್ ಆಗಿದ್ದೀನಿ. ಸುಮಾರು 3 ವರ್ಷ ಕರ್ನಾಟಕ ರಾಜ್ಯ ಪೊಲೀಸ್ ಮಟ್ಟ ಸ್ಪರ್ಧೆಯಲ್ಲಿ 10,000 ಮೀಟರ್ ಓಟ, 5,000 ಮೀಟರ್ ಓಟ ಮತ್ತು 1,500 ಮೀಟರ್ದಲ್ಲಿ ಸತತವಾಗಿ ಪಡೆದಿದ್ದೇನೆ. ದಸರಾ ರೆಕಾರ್ಡ್ ಮಾಡಿದ್ದೀನಿ. 1,500 ಮೀಟರ್ ಓಟದಲ್ಲಿ ಅದು ಮೈಸೂರಿನಲ್ಲಿ ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ರೆಕಾರ್ಡ್ ಕೂಟ ದಾಖಲೆ ನನ್ನ ಹೆಸರಲ್ಲೇ ಇದೆ. ಅದರಂತೆ ಇನ್ನು ಮುಂದೆ ತುಂಬ ಸಾಧನೆ ಮಾಡಬೇಕು ನನ್ನ ಇರುತ್ತೆ. ಇದಕ್ಕೆ ಪ್ರೋತ್ಸಾಹ ಇರಲಿ ನಮ್ಮಲ್ಲಿ ಕೇಳ್ತೀನಿ. ನಾನು ಈ ಸಾಧನೆ ಮಾಡಲು ಇಲ್ಲಿವರೆಗೆ ನನಗೆ ಪ್ರೋತ್ಸಾಹ ಮತ್ತು ಸಹಾಯವನ್ನು ಮಾಡಿದಂತಹ ತುಮಕೂರು ಜಿಲ್ಲಾ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೀನಿ. ತುಂಬ ನನಗೆ ಪ್ರೋತ್ಸಾಹ ನೀಡಿದ್ದೀರ ಎಲ್ಲ ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ನನ್ನ ಪ್ರೋತ್ಸಾಹ ನೀಡಿ ಇಲ್ಲಿವರೆಗೆ ಸಾಧನೆ ಮಾಡಲು ನನಗೆ ಪ್ರೋತ್ಸಾಹ ಅದಕ್ಕೆ ತಮಗೆ ಧನ್ಯವಾದಗಳು. ಮತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಕ್ರೀಡಾಭಿವೃದ್ಧಿ ಮಂಡಳಿಯ ಎಲ್ಲ ನನ್ನ ಅಧಿಕಾರಿ ಸಿಬ್ಬಂದಿಗಳಿಗೆ ಮತ್ತು ಹಿರಿಯ ಅಧಿಕಾರಿಗಳು ಇಲ್ಲಿ ನನಗೆ ತರಬೇತಿಯನ್ನು ಪಡೆದುಕೊಂಡು ನಾನು ಈ ಸಾಧನೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ನನ್ನ ಹೃತ್ಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೀನಿ.